Hello Ranebinur Mandi, the day 24 of 365 days mini vlog challenge. ಇವತ್ತು ಸಂಡೇ ಇತ್ತು, ಸೊ ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಬಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಆ್ಯಸ್ ಯೂಶ್ವಲ್ ಹೊರಗೆ ಬಂದೆ. ಅಲ್ಲಿಂದ ನಾ ಹೊಂಟಿದ್ದ ಅಪ್ಪು ಫಾಸ್ಟ್ ಫುಡ್ ಕಡೆ. ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಫ್ರೆಂಡ್ಸ್ ಬೆಟ್ಟಾಗಿ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಹೋಗ್ಬರಮ್ಮ ಹೊರಗೆ ಅಂದ್ರೆ ಸರಿ ಅಂತಂದೇಳಿ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ವಾಪಸ್ ಬರೋಬೇಕಾರೆ ಒಂದು ಸ್ವಲ್ಪ ಕ್ಯಾಶ್ ಬೇಕಿತ್ತು ಅಂದು ATMಗೆ ಹೋಗಿ ಕ್ಯಾಶ್ ಬಿಡಿಸ್ಕೊಂಡೆ. ಅಲ್ಲಿಂದ ವಾಪಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಮಮ್ಮಿ ಕರ್ಕೊಂಬರ್ಬೇಕಾಗಿತ್ತು, ಬ್ಯಾಡ್ಗಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಮತ್ತು ಕಾರ್ ಎತ್ಕೊಂಡು ಅಲ್ಲಿಂದ ಬ್ಯಾಡ್ಗಿಗೆ ಹೊಂಟೆ. ಹೋಗ್ತಾ ಕಾದ್ರಮಳ್ಳಿ ಒಳಗೆ ಫುಲ್ ರಶ್ ಇತ್ತು. ಒಂದು ಸ್ವಲ್ಪ ವೇಟ್ ಮಾಡಿ ರಶ್ ಕಮ್ಮಿ ಆದಮೇಲೆ ಅಲ್ಲಿಂದ ಮತ್ತು ಮುಂದೆ ಬ್ಯಾಡ್ಗಿಗೆ ಹೋದೆ. ನೋಡ್ರಿ, ತೇರು ರೆಡಿ ಮಾಡತ್ತಿದ್ರು, ಅದ್ರದ್ದು ಒಂದು ವೀಡಿಯೋ ಮಾಡ್ಕೊಂಡೆ. ಎಷ್ಟು ಚೆಂದಾಗೈತಿ, ಫುಲ್ ದೊಡ್ಡದೈತಿ ತೇರು. ಆಮೇಲೆ ಅಲ್ಲಿಂದ ಸ್ಕೂಲಿಗೆ ಹೋದೆ. ಮಮ್ಮಿ ವೇಟ್ ಮಾಡತ್ತಿದ್ದೆ, ಅವರು ಹುಡುಗರ ಹತ್ರ ಇದ್ದರು, ಬರ್ತೇನೆ ತಡಿ ಅಂತಂದರು. ಆಮೇಲೆ ಅಲ್ಲಿಂದ ಕ್ವಾರ್ಟರ್ಸಿಗೆ ಹೋದ್ವಿ. ಸೊ ಇದೆ ನೋಡ್ರಿ ಕ್ವಾರ್ಟರ್ಸ್ ಇರೋದು, 2 BHK ಕ್ವಾರ್ಟರ್ಸ್ ಇರ್ತೈತಿ. ಇದು ಎಲ್ಲ ಕಡೆ ಸೇಮ್. ಅಲ್ಲಿಂದ ಊರ ಕಡೆ ಬಂದ್ವಿ. ಊರ ಕಡೆ ಬಂದಮೇಲೆ ಮನೆಗೆ ಬಂದು ಕಾರ್ ಇಟ್ಟು ಒಂದು ಸ್ವಲ್ಪ ಐಟಮ್ಸ್ ತರೋಕೆ ಕೇಳಿದ್ರು. ಅದಕ್ಕಂತ ಮತ್ತು ಸ್ಕೂಟಿ ತೊಗೊಂಡೆ. ಚಾರ್ಜ್ ಒಂದು ಕಮ್ಮಿ ಇತ್ತು, ಬಟ್ ಹೋಗಿ ಬರೋ ಅಷ್ಟಿತ್ತು. ಮತ್ತು ಸ್ಕೂಟಿ ತೊಗೊಂಡು ಹೋಗಿ ಒಂದು ಸ್ವಲ್ಪ ಐಟಮ್ಸ್ ಇದ್ದು ತೊಗೊಂಡು ಹಂಗೆ ಅಮೂಲ್ ಶಾಪಿಗೆ ಹೋಗಿ ಕೋನ್ ಐಸ್ ತೊಗೊಂಬಂದಿದ್ರು. ಕೋನ್ ಐಸ್ ತೊಗೊಂಡೆ. ಅಲ್ಲಿಂದ ವಾಪಸ್ ಮನೆ ಕಡೆ ಬಂದೆ. ಮರ್ಯಾಗೆ ಬರೋಬೇಕಾರೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು. ಬೈಕ್ ಡಿಕ್ಕಿ ಹೊಡೆದಿತ್ತಂತೆ. ಅದ್ರಾಗ ಒಂದು ಬೈಕ್ದವನಿಗೆ ಭಾಳ ಗಾಯ ಆಗಿತ್ತು. ಒಂದು ಹಾಯಿಸ್ತವ ಎಸ್ಕೇಪ್ ಆಗಿದ್ದ. ಅಲ್ಲಿಂದ ಯಾರೋ ಬೆನ್ನು ಹತ್ಕೊಂಡು ಹೋಗಿದ್ರು ಅಂತ ಹೇಳಿದ್ರು ಅವ್ನು ಹುಡುಕ್ಲಿಕ್ಕೆ. ಬಟ್ ಸೋಷಿಯಲ್ ಸೆನ್ಸಿಂದ ನೋಡಿದ್ರೆ ಅವ್ನು ಅಲ್ಲೇ ಇದ್ದು, ಅವ್ನಿಗೆ ಏನಾಗಿದೆ ಅದನ್ನು ನೋಡ್ಬೋದಾಗಿತ್ತು. ಬಟ್ ಅದನ್ನು ಅಂಥವು ಮಾಡಿಲ್ಲ. ನಮ್ಮ ಜನಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ. ಆಮೇಲೆ ಮನೆಗೆ ಬಂದೆ, ವಾಪಸ್ ಬ್ಯಾಟ್ರಿ ಫುಲ್ ಕಮ್ಮಿ ಇತ್ತು. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್, ಬಾಯ್.